ಯಾದಗಿರಿಯಲ್ಲಿ ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನ ನಡೆಯಿತು. ಯಾದಗಿರಿಯ ಸಪ್ತಪದಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದಂತ ಕಾರ್ಯಕ್ರಮ. ಶಹಾಪುರ ಕ್ಷೇತ್ರದಲ್ಲೂ ಕೂಡ ಜೆಡಿಎಸ್ ಸದಸ್ಯತ್ವ ನೋಂದಣಿ ಅಭಿಯಾನ ನಡೆಯಿತು. ಶಹಾಪುರ ನಗರದ ರಾಯಲ್ ಕನ್ವೆನ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಿತು. ಜೆಡಿಎಸ್ ಕಾರ್ಯಕರ್ತರನ್ನ ಉದ್ದೇಶಿಸಿ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದರು. ನೂರು ವರ್ಷ ಇತಿಹಾಸ ಇರ್ತಕ್ಕಂಥ ನಿಮ್ಮ ಕಾಂಗ್ರೆಸ್ ಎಷ್ಟು ರಾಜ್ಯದಲ್ಲಿ ಆಡಳಿತ ಮಾಡ್ತಿದ್ದೀರಿ? ಎಷ್ಟು ರಾಜ್ಯದಲ್ಲಿ ಮಾಡ್ತಾವ್ರಣ್ಣ ಆಡಳಿತ ಕಾಂಗ್ರೆಸ್ಸು? 3 ರಾಜ್ಯ: ಹಿಮಾಚಲ್ ಪ್ರದೇಶ, ತೆಲಂಗಾಣ, ಕರ್ನಾಟಕ. ಹಿಮಾಚಲ್ ಪ್ರದೇಶದಲ್ಲಿ ಈಗಾಗಲೇ ಕಾಂಗ್ರೆಸ್ಸು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನು ಓದಿದ್ದೇವೆ. ದಿವಾಳಿ ಎದ್ದೋಗಿದೆ ಹಿಮಾಚಲ್ ಪ್ರದೇಶ ಸರ್ಕಾರ, ದಿವಾಳಿ ಎದ್ದೋಗಿದೆ. ಆರ್ಥಿಕ ಸುನಾಮಿ ಘೋಷಣೆ ಮಾಡಬೇಕಾಗಿದೆ ಇವತ್ತು. ಅಲ್ಲಿಂದ ನೀವು ತೆಲಂಗಾಣಕ್ಕೆ ಬನ್ನಿ. ಅವ್ರ ರಾಜ್ಯದ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಅವರು ಹೇಳ್ತಾರೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಕ್ಕಿಂತ ಮುಂಚಿತವಾಗಿ ನನಗೆ ಗೊತ್ತೇ ಇರಲಿಲ್ಲ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳೇನಾಗಿತ್ತು ಅಂತ. ಇಲ್ಲಿ ಬಂದು ಕೂತ ಮೇಲೆ ನನಗೆ ಗೊತ್ತಾಯಿತು ಎಷ್ಟು ಸವಾಲುಗಳಿದೆ ಅಂತ. ನಾವೇನೋ ಪ್ರಣಾಳಿಕೆಯಲ್ಲಿ ಅವತ್ತು ಮತ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಕಮಿಟ್ಮೆಂಟ್ ಮಾಡಿಬಿಟ್ಟಿದ್ದೀವಿ. ಈಗ ಅದನ್ನು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಮ್ಮ ಕೈಲಿ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಅದೆಷ್ಟೋ ಪಟ್ಟಿ ಕೊಟ್ಟರು, ಇಷ್ಟು 1000 ಕೋಟಿ ಬರ್ತದೆ, ಅದರಲ್ಲಿ ಸರ್ಕಾರಿ ನೌಕರರಿಗೆ 1000 ಕೋಟಿ ಹೋಗ್ತದೆ, ಸರ್ಕಾರ ನಡೆಸ್ತಕ್ಕಂಥ ಕಚೇರಿಗೆ ಇಷ್ಟು ಹೋಗ್ತದೆ, ಮತ್ತು ನಮಗೆ ಮಿಕ್ಕಿರ್ತಕ್ಕಂಥದ್ದಿಷ್ಟೇ, ಅದರಲ್ಲಿ ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿ ಕೇಳ್ತೀವಿ ಅಂತ ಹೇಳ್ತಾರೆ. ಪಾಪ ಗ್ಯಾರಂಟಿಗಳು ಕೊಡಬೇಕಾ ಬೇಡವಾ, ಅಥವಾ ಗ್ಯಾರಂಟಿ ಕೊಟ್ಟರೆ ನೌಕರರಿಗೆ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದ, ಅವ್ರದ್ದು ನಿಲ್ಸದ ಅಂತ ಪಾಪ ಅವ್ರು ಕೇಳ್ತಾರೆ ಮುಖ್ಯಮಂತ್ರಿಗಳು. ಅಸಹಾಯಕತೆ. ಆದರೆ ಕಾಂಗ್ರೆಸ್ನವರು, ಕರ್ನಾಟಕದ ಕಾಂಗ್ರೆಸ್ನವರು ಈಗಲೂ ಕೂಡ ಉದ್ದಟತನ ಬಿಟ್ಟಿಲ್ಲ. ಇಲ್ಲ ನಾವು ಗ್ಯಾರಂಟಿ ಕೊಡ್ತೀವಿ ಅಂತಾರೆ. ಗ್ಯಾರಂಟಿಯಾಗೆ ಗ್ಯಾರಂಟಿ. ನೆನ್ನೆ ನಮ್ಮ ಆಲ್ಕೋಡ್ ಹನುಮಂತಪ್ಪನವ್ರು ಹೇಳ್ತಾ ಇದ್ರು, ಗ್ಯಾರಂಟಿ ಹೆಸರಲ್ಲಿ 55,000 ಕೋಟಿ ಪ್ರತಿ ವರ್ಷ ಇವತ್ತು ಗ್ಯಾರಂಟಿಗೆ ಹೊಂದಿಸ್ಬೇಕು. ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಮೇಜರ್ ಗ್ಯಾರಂಟಿ ಸ್ಕೀಮ್ಸು. ಪ್ರತಿ ತಿಂಗಳು 2,000 ರೂಪಾಯಿ ಕೊಡಬೇಕು ಹೆಣ್ಣುಮಕ್ಕಳ ಖಾತೆಗಳಿಗೆ. ಜನ ಕೇಳಲಿಲ್ಲ. ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡವರು ತಿಂಗಳ ಕೊಡ್ತೇವೆ, ಚಾಚು ತಪ್ತೀರಾ ಅಂದ್ರಿ. ಕೊಡೋಕ್ಕಾಗ್ತಾ ಇದೆಯಾ? ಜನಕ್ಕೆ ಸಮರ್ಪಕವಾಗಿ ನೀವು ಕೊಡ್ತಾ ಇದ್ದೀರಾ? ನಾಡಗೌಡ್ರು ಹೇಳ್ದಂಗೆ ಸಂಸತ್ ಚುನಾವಣೆ ಬರುತ್ತೆ, 6 ತಿಂಗಳು ಒಂದೇ ಸಲ ಇಟ್ಕೊಳ್ಳೋದು. ಅಲ್ಲೆಲ್ಲೋ ಪಾಪ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಫಲಾನುಭವಿಗಳ ಹೆಣ್ಣುಮಕ್ಕಳು, ಫಲಾನುಭವಿಗಳು ಯಾರ್ಯಾರು ಫಲಾನುಭವಿಗಳಿದ್ರು ಕಾರ್ಯಕ್ರಮ ಮಾಡಿದರು. ಚುನಾವಣೆ ಮುಂಚಿತವಾಗಿ ಕರೆದು ಕೂರಿಸಿ ಆ ಹೆಣ್ಣುಮಕ್ಕಳಿಗೆ, ನೀವೇನಾದರೂ ಕಾಂಗ್ರೆಸ್ ಪಕ್ಷದ ಅಂದಿದ್ದಂಥ ಸಂಸದರು, ಇವತ್ತಿಲ್ಲ ಬಿಡಿ ಪಾಪ ಅವ್ರು ಮನಕ್ಕೆ ಕಳಿಸಿದ್ರು ಜನ, ಅಂದಿದ್ದಂಥ ಸಂಸದರಿಗೆ ನೀವು ಮತ ಹಾಕಲಿಲ್ಲ ಅಂದರೆ ನಿಮ್ಗೆ ಯಾವ ಕಾರಣಕ್ಕೂ ಗ್ಯಾರಂಟಿಗಳು ರದ್ದು ಮಾಡಿಬಿಡ್ತೀವಿ, ನಿಮ್ಗೆ ಯಾವ ಕಾರಣಕ್ಕೂ ಕೊಡಲಿಕ್ಕಿಲ್ಲ ಅಂತ ಧಮಕಿ ಹಾಕಿದ್ರು.